ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ, ಪ್ರೊಫೆಷನಲ್ ಯೋಗ ಇನ್ಸ್ಟ್ರಕ್ಟರ್. ಫ್ರೆಂಡ್ಸ್, ಈ ದಿನದ ನನ್ನ ವಿಡಿಯೋದಲ್ಲಿ ನಾನು ಯಾವುದೇ ಆಸನಗಳನ್ನು ಹೇಳ್ತಾ ಇಲ್ಲ. ಇವತ್ತು ನಾನು ಹಲವಾರು ವಾರ್ಮ್ ಅಪ್ ಎಕ್ಸಸೈಸ್ಗಳನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹೊಟ್ಟೆ ದಪ್ಪ, ಟಮ್ಮಿ ಪೋರ್ಷನ್ ನೋಡಿ, ಸೈಡ್ ಫ್ಯಾಟ್ ಅಥವಾ ಥೈಸ್ ಇದೆಲ್ಲ ಅತಿಯಾಗಿದೆ. ಸೈಡ್ ಫ್ಯಾಟ್ ರೆಡ್ಯೂಸ್ ಆಗಬೇಕು ಅನ್ನೋದೇ ಅವರ ಮೇನ್ ಒಂದು ಉದ್ದೇಶ. ಅದು ಎಷ್ಟು ದಿನದಲ್ಲಿ ಮೇಡಮ್? 1 ತಿಂಗಳಲ್ಲಿ, 2 ತಿಂಗಳಲ್ಲಿ ಬೇಗ ರೆಡ್ಯೂಸ್ ಆಗಿಬಿಡಬೇಕು. ಬಟ್ ಅವರಿಗೆ ಬಂದದ್ದು ಎಷ್ಟು ವರ್ಷದಿಂದ? ಹಲವಾರು ವರ್ಷದಿಂದ. ಸೊ ಯಾವುದೇ ಒಂದು ಎಕ್ಸಸೈಸ್ ಅಥವಾ ಆಸನ ಅಥವಾ ಒಂದು ವಾರ್ಮ್ ಅಪ್ ಎಕ್ಸಸೈಸ್ ಇರ್ಬೋದು, ಅದು ರೆಗ್ಯುಲರ್ ಆಗಿದ್ರೆ ಮಾತ್ರ ನಾವು ಬಾಡಿ ಹೆಲ್ದಿಯಾಗಿ ಇಟ್ಕೋಬಹುದು. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ವಾರ್ಮ್ ಅಪ್ ಎಕ್ಸಸೈಸ್ ಅನ್ನ ಹೇಗೆ ಮಾಡೋದು, ಯಾವುದೆಲ್ಲ ಮಾಡ್ಬೋದು ವಿತ್ ಮಷಿನ್. ಇವತ್ತು ನಾನು ಈ ಮಷಿನ್ ಅಲ್ಲಿ ಕೂತಿದ್ದೇನೆ. ವಿತೌಟ್ ಮಷಿನ್ ಟ್ವಿಸ್ಟಿಂಗ್ ಹೇಗೆ ಮಾಡ್ಬೋದು ಎಲ್ಲವನ್ನ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಮಷಿನ್ ಇದ್ದವರು ಯೂಸ್ ಮಾಡ್ಬೋದು, ಬಟ್ ಇಲ್ಲದವರು ಹೇಗೆ ಮಾಡ್ಬೋದು? ಹಾಗಂದ್ರೆ ಮಷಿನಿಗೆ ಕಾಸ್ಟ್ಲಿ ಇರ್ತದೆ, ತಗೊಳ್ಳಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಈ ಎಲ್ಲವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ಭಟ್ಸ್ ಮಾತ್ರ ಯೋಗ ಆ್ಯಂಡ್ ಫಿಟ್ನೆಸ್. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಬೇಕಾದರೆ, ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ಮಾಡುವಾಗ ನೋಡಿ, ಡೈರೆಕ್ಟಾಗಿ ಹೇಳ್ಬೇಕಾಗ್ತದೆ. ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲ ಬೆನ್ನಿಗೆ. ಸೊ ಬೆನ್ನು ಒಂದು ಸ್ಟ್ರಾಂಗ್ ಇರಬೇಕು. ಮತ್ತು ಈ ಎಕ್ಸಸೈಸ್ ಮಾಡಿದ್ಮೇಲೆ ಬೆನ್ನು ಆಟೋಮೆಟಿಕಲಿ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲಿ ಬೆನ್ನು ಮೂಳೆಗಳು ಬಲಿಷ್ಠ ಆಗುತ್ತವೆ ಇಲ್ಲಿ. ಹಾಗಾಗಿ ಸೊ ಈಗ ನಾನು ಗೋಡೆಗೆ ಯಾವ ರೀತಿ ಕಾಲನ್ನು ಸಪೋರ್ಟ್ ಕೊಟ್ಟು ಹೇಳೋದನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ. ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಥೈಸ್, ಸೈಡ್ ಫ್ಯಾಟ್ ಮತ್ತು ಟಮ್ಮಿ ಪೋರ್ಷನ್ ಎಲ್ಲವೂ ರೆಡ್ಯೂಸ್ ಆಗುತ್ತೆ. ಬನ್ನಿ, 2 ಕಾಲನ್ನು ಗೋಡೆಗೆ ಸರಿಯಾಗಿ ಸಪೋರ್ಟ್ ಕೊಟ್ಕೊಳ್ಳಿ. ಆಗ ಎಳಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಕರೆಕ್ಟಾಗಿರಲಿ, ಡಿಸ್ಟೆನ್ಸ್ ಇರಲಿ, ಫೀಟ್ಗಳ ಡಿಸ್ಟೆನ್ಸ್, ಹಾಫ್ ಫೀಟ್ ಡಿಸ್ಟೆನ್ಸ್ ಇರಲಿ, ಗಮನಿಸಿ. ಹೊಟ್ಟೆ ಆಟೋಮೆಟಿಕಲಿ
ಎಸ್, ಈ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಭಾಗ ಪೂರ್ತಿಯಾಗಿ ರಿಡ್ಯೂಸ್ ಆಗುತ್ತೆ. ಡೈಲಿ ಫ್ರೆಂಡ್ಸ್ ಇದನ್ನು ಒಂದು 2 to 3 ಟೈಮ್ಸ್ ಮಾಡ್ತಾರೆ. ಎಟ್ ಟೈಮ್ ಮಾಡುವಾಗ ಬ್ರೇಕ್ ತಗೊಳ್ಳಿ ಮಧ್ಯದಲ್ಲಿ. ಸೊ ಈಗ ನೋಡಿ, ನಾನು ಬಿಟ್ಟು ಸಣ್ಣ ಹೋಗಲ್ ಮಾಡಿ ಅದು ಸಹ ನಮ್ಗೆ ಆಗಲಿಲ್ಲ ಅನ್ನತ್ತೆ. ನಿಮ್ಮ ಕಾಲಿನ ಹೆಬ್ಬೆರಳಿನ ಮುಖಾಂತರ ಕೂಡ ಮೇಲೆ ಬರ್ಬೋದು. ಅದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಈ ಎಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಆಟೋಮೆಟಿಕಲಿ ನಿಮ್ಮ ಟಮ್ಮಿ ಪೋರ್ಷನ್ ಏನಿದೆ, ಅತಿಯಾದ ಕೊಬ್ಬು ಕರಗ್ತಾ ಬರುತ್ತದೆ. ಸೈಡ್ ಫ್ಯಾಟ್ ಇರ್ಬೋದು, ಥೈಸಿನ ಭಾಗ ಇರ್ಬೋದು. ಅಷ್ಟೇ ಅಲ್ಲ, ನಿಮ್ಮ ತೋಳುಗಳು ಕೂಡ, ಶೋಲ್ಡರ್, ಆರ್ಮ್ಸ್ ಕೂಡ ಸ್ಟ್ರಾಂಗ್ ಆಗೋದನ್ನು ಮರಿಬೇಡಿ. ದಿನಕ್ಕೆ 2 to 3 ಟೈಮ್ಸನ್ನು ಮಾಡ್ತಾ ಬನ್ನಿ. ಶೋ ಆಲ್ ದಿ ಬೆಸ್ಟ್. ಎಸ್ ಫ್ರೆಂಡ್ಸ್, ಈಗ ಮಷಿನ್ನ ಮುಖಾಂತರ ಹೇಗೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಕ್ಸಸೈಸ್ ಮಷಿನ್ ಇದೆ. ಸೊ ಇದರಲ್ಲಿ ಕೂಡ ನಾವು ಹೊಟ್ಟೆಯ ಅಥವಾ ಟಮ್ಮಿ ಭಾಗವನ್ನು ರಿಡ್ಯೂಸ್ ಮಾಡ್ಕೋಬೋದು. ಬಟ್ ಹೇಳಿದೆ ಹಾಗೆ ಎಲ್ಲರಿಗೂ ಮಷಿನನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಇಲ್ಲದವರು ಹಾಗೆ, ಇದ್ದವರು ಹೀಗೆ ಮಾಡ್ಬೋದು. ಸೊ ಯಾವ ರೀತಿ ಕುತ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 2 ಕಾಲನ್ನು ಈ ಥರ ಇಟ್ಕೊಳ್ಳಿ. ಇದರಲ್ಲಿ ಕೂಡ ಆದಷ್ಟು ಬೇಗ ಹೊಟ್ಟೆ ಭಾಗನ ರಿಡ್ಯೂಸ್ ಮಾಡ್ಬೋದು, ಅಥವಾ ತೋಳುಗಳನ್ನು ಬಲಿಷ್ಠ ಮಾಡ್ಬೋದು. ಬೆನ್ನಿನ ಮೂಳೆಗಳು, ಬೆನ್ನಿನ ಭಾಗಗಳನ್ನು ಸ್ಟ್ರಾಂಗ್ ಮಾಡ್ಬೋದು. ಕೈನ ಇಟ್ಕೊಳ್ಳೋ ರೀತಿ ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡುವ. ಫಸ್ಟ್ ಮಾಡುವಾಗ ಹಾಫ್ ಬೆಂಡಿಂಗ್ ಮಾಡ್ತಾ ಬನ್ನಿ. ಒಂದು 15 to 20 ಟೈಮ್ಸ್ ಹಾಫ್ ಬೆಂಡಿಂಗ್. ಪೂರ್ತಿ ಹಿಂದೆ ಹೋಗ್ಲಿಕ್ಕೆ, ಯಾಕಂದ್ರೆ ಮೇಲೆ ಇಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸೊ ಹಾಫ್ ಬೆಂಡಿಂಗ್ ಮಾಡ್ತಾ ಬನ್ನಿ. ಎಸ್, ಈ ಎಲ್ಲ ಎಕ್ಸಸೈಸನ್ನು ಡೈಲಿ 2 to 3 ಟೈಮ್ಸ್ ಮಾಡಿ. ಹಾಗೆ 20 ಟೈಮ್ಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಇದು ಫಿಟ್ನೆಸ್. ಹಾಗೆ ಯಾರು ಚಾನಲ್ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.